ಈಗ ನಮ್ಮ ಸ್ನೇಹ ಮನೆಯಲ್ಲಿ ಯಾವ್ಯಾವ ರೀತಿ ಗೊಂಬೆಗಳನ್ನ ಕೂರ್ಸಿದಾರೆ ಅಂತ ಹೇಳ್ಬಿಟ್ಟು ಇವಾಗ ನಮ್ಮ ಆರಬಿ ಹೇಳ್ತಾಳೆ. ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಪರಶುರಾಮ. ಇವ್ರನ್ನೂ ಹೇಳ್ಬೇಕು ನೀನು. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ. ಸೊ ನಾನು ಹೇಳಿದ್ನಲ್ವಾ ಹೋದ್ ವ್ಲಾಗ್ ಅಲ್ಲಿ, ನನ್ನ ಫ್ರೆಂಡ್ಸ್ ಮನೆಗೂ ಹೋಗಿ ನಾನು ಎಲ್ಲ ಗೊಂಬೆಗಳನ್ನ ತೋರಿಸ್ತೀನಿ ಅವ್ರ ಮನೇಲಿ ಹೇಗ್ ಕೂರ್ಸಿದಾರೆ ಅಂತ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಈಗ ನಮ್ಮ ಸ್ನೇಹ ಮನೆಯಲ್ಲಿ ಯಾವ್ಯಾವ ರೀತಿ ಗೊಂಬೆಗಳನ್ನ ಕೂರ್ಸಿದಾರೆ ಅಂತ ಹೇಳ್ಬಿಟ್ಟು ಇವಾಗ ನಮ್ಮ ಆರಬಿ ಹೇಳ್ತಾಳೆ. ಬಾರಬಿ. ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮ ಮನೆಯ ದಸರಾ ಗೊಂಬೆನ ನೋಡಕ್ ಬನ್ನಿ ಅಂತ ಹೇಳು. ನಮ್ಮ ಮನೆಯ ದಸರಾ ಗೊಂಬೆಗಳನ್ನು ನೋಡಕ್ ಬನ್ನಿ. ಅರಬಿ ಇವಾಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀಯಾ? ಹನುಮಂತ, ಲಕ್ಷ್ಮಣ, ರಾಮ, ಸೀತೆ, ಅಲ್ಲಿ ಇನ್ನೊಂದ್ಸತಿ ಹನುಮಂತ, ನೆಕ್ಸ್ಟ್ ವರಾಹ, ಗರುಡ, ಹಿಂದೆ ಯಾರೋ ಅದು? ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಏನು ಹೇಳ್ಕಂಡ ಅಲ್ಲಿರೋದು? ಅಲ್ಲಿ ಓಕೆ. ನೆಕ್ಸ್ಟ್ ಪಾಂಡುರಂಗ, ರುಕ್ಮಯಿ, ಹನುಮಂತ, ಅನಂತ ಪದ್ಮನಾಭ, ಕೃಷ್ಣ ಮತ್ತೆ ರಾಧೆ, ಇದು ಜಗನ್ನಾಥ್, ಆಮೇಲೆ ಕಾಳಿಂಗ ಮರ್ದನ, ನೆಕ್ಸ್ಟ್ ನಾನು ಹೇಳ್ಕೊಡ್ತೇನೆ. ಕೃಷ್ಣ ತುಲಾಭಾರ, ಇರು. ನೆಕ್ಸ್ಟ್ ಬೆಣ್ಣೆ ಕೃಷ್ಣ. ಈ ಬೆಣ್ಣೆ ಕೃಷ್ಣ ಹೇಳ್ತಾ ಇದ್ದಾನೆ. ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಪರಶುರಾಮ. ಇವ್ರನ್ನೂ ಹೇಳ್ಬೇಕು ನೀನು. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಇದು ರಾಧೆ ಮತ್ತೆ ಕೃಷ್ಣ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಶ್ರೀನಿವಾಸ, ಪದ್ಮಾವತಿ, ಈಗ ಪರಶುರಾಮ, ರಾಮ. ಇದನ್ನ ಹೇಳು, ಪಟ್ಟದ ಗೊಂಬೆ ಅಂತ ಹೇಳು. ಅಲ್ಲಲ್ಲಲ್ಲಲ್ಲಲ್ಲಲ್ಲ. ಅದನ್ನ ಪಟ್ಟದ ಗೊಂಬೆ ಅಂತ ಹೇಳು. ಪಟ್ಟದ ಗೊಂಬೆ, ಪರಶುರಾಮ, ರಾಮ, ಕೃಷ್ಣ, ಬಲರಾಮ ಮತ್ತೆ ಕಲ್ಕಿ. ಯಾರು? ಯು ಡೋಂಟ್ ನೋ. ನೆಕ್ಸ್ಟ್ ಮೀನಾಕ್ಷಿ. ಇಲ್ಲಿ ಇವ್ರೇನ್ ಮಾಡಿದ್ರು? ಇವರು ಟ್ರೈ ಮಾಡು. ಏನು? ಸ್ವಲ್ಪ ಹಿಂಗ್ ನೋಡು. ಅದ್ಯಾಕೆ ಹಿಂಗ್ ನೋಡ್ತೀಯ? ಪಕ್ಕದಲ್ಲಿ ಲಕ್ಷ್ಮಿ ಪಕ್ಕ ಸರಸ್ವತಿ ಪಕ್ಕ ಕಾಳಿ. ಕರೆಕ್ಟ್ ಕಣ್ಲ. Which one is who in this? ಎರಡು ಆನೆ ಇದಾವೆ. ಯಾರ್ ಕಂತ ತೋರ್ಸು. ಯಾರು ಆಚಾರ ತೋರ್ಸು. ಇವ್ರ ಆಚಾರ. ಶಂಕರಾಚಾರ್ಯ, ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರು. ಸೂಪರ್. ನಾವು 2 ಕ್ಯಾಮಲ್ ಜೋಡಿಸಿದೀವಿ. ಓಕೆ. 2 ಹಾರ್ಸು, 2 ಟಕ್ಕು, 2 ಹಾರ್ಸ್ ಅಗೇನ್, ಮತ್ತೆ ಇವರಿಬ್ರು ಏನೋ ಇನ್ಸ್ಟ್ರೂಮೆಂಟ್ ಪ್ಲೇ ಮಾಡ್ತಾರೆ. ನೋ ಕಾಮೆಂಟ್ಸ್.
ನೋ ಕಾಮೆಂಟ್ಸ್. ಅವ್ರಿಲ್ಲ, ಇಬ್ರು ಇಲ್ಲ, 3 ಜನ ಇದ್ದಾರೆ. 3 ಜನ ಇಲ್ಲಿ, 2 ಜನ ಇಲ್ಲಿ. ಏನ್ ಇನ್ಸ್ಟ್ರೂಮೆಂಟ್ ನುಡಿಸ್ತಾ ಬಾರಿಸ್ತಾ ಇದಾರೆ? ಇದು ತಬಲಾ, ಇದೂನು ತಬಲಾ, ಇದು ಪಿಯಾನೋ, ಪಿಯಾನೋ ಮತ್ತೆ ಇದೇನೋ ಕ್ಲಾಪ್ ಮಾಡೋದು ತಾಳ. ಇದು ವೀಣಾ, ಇದು ವೀಣಾ. ಗಿಟಾರ್. ಕರೆಕ್ಟ್ ಕಣ್ಲ, ನೀನ್ ಏನ್ ಹೇಳ್ತೀಯ ಅದೇ ಕರೆಕ್ಟ್. ನೆಕ್ಸ್ಟ್ ಶಟ್ಟಿ, ಶಟ್ಟಿ ಶಟ್ಟಿ. ಮತ್ತೆ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್, ಇದೂನು ಸೇಮ್ ಥಿಂಗ್. ಇದು ಸಾರ್ಥಕ್ ಇನ್ ಟಾಯ್, ಇದೂನು ಸಾರ್ಥಕ್ ಟಾಯ್. ಇದೆಲ್ಲ ಜೆ ಕೋಕೋಮೆಲನ್ ಎಲ್ಲ. ಇದೆಲ್ಲ ಒಬ್ರು ಫ್ರೂಟ್ಸ್ ವೆಜಿಟೇಬಲ್ಸ್ ಎಲ್ಲ ಮಾಡ್ತಿರೋದು. ಮತ್ತೆ ಇವು 2 ಕ್ಯಾಮಲ್, ಇಲ್ಲಿ ಒಂದ್ ಚಿಕ್ಕ ಕ್ಯಾಮಲ್ ಇದೆ. ಅಂಡ್ ದೆನ್ ದಿಸ್ ಏನದು? ಇನ್ಸ್ಟ್ರೂಮೆಂಟ್ ಎಲ್ಲ ಮರ್ತೋಗಿದೀವಿ. ಫೈನಲ್ ಬಿಡು. ನಾನು ಕಣ್ಣೆದ್ರಿಗೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ. ನೋಡಿ ಇಲ್ಲಿ ತುಲಾ ಬರೋದು ಎಷ್ಟು ಚೆನ್ನಾಗಿದೆ ನೋಡಿ. ನಾನು ಫಸ್ಟ್ ಇದು ಏನು ಅಂತ ಕೇಳಿದೆ, ಆಮೇಲೆ ಇದು ಚಿನ್ನ ಇಲ್ಲಿ ಹಾಕಕ್ಕೆ, ಆಮೇಲೆ ಬರೀ ಒಂದು ತುಳಸಿ ದಳ ಹಾಕಿದ್ದಕ್ಕೆ ಕೃಷ್ಣ ಹೋಗ್ತಾನಲ್ಲ, ಆ ಕತೆ ಇದು. ಏಯ್ ವಿಕ್ಕಿ, ಎಕ್ಸ್ಪ್ಲೈನ್ ಮಾಡಿ ಬಾರ ಇಲ್ಲಿ. ಏಯ್ ವಿಕ್ಕಿ, ನಾನು ಹಿಂದ್ಗಡೆಯಿಂದ ಮುಂದ್ಗಡೆ ತೋರಿಸು ಅಟ್ಲೀಸ್ಟ್. ಏನ್ ಮಾಡ್ತಾ ಇದೀಯಾ? ಪಾಯ್ಸ ಒಬ್ಬದೂಟ. ಹೇಳ ಅದೇನು ಅಂತ. It's a metal alloy mirror finish ಬಂದಿರೋದು. This is in the olden days. This is how mirrors were made. ಹೋಗ ನಿನ್ ಹೇಳು ಅಷ್ಟೇ ಮಗ, ಕಣ್ಣಿಗೆ ಬೆಳಕಾಗಲ್ಲ. ನಾನು ಇಂತರ ಅಭ್ಯಾಸನೇ ಇಲ್ಲ ನನಗೆ. ಹೇಳು ಅಷ್ಟೇ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಈಗ ಅಮ್ಮಮ್ಮನ್ನು ಮಾಡುವಂತಹ ಸಮಯ. ನಾನಂತೂ ಬಂದಿದ್ದೆ ಇದಕ್ಕೆ, ಊಟ ಮಾಡಕ್ಕೆ ಬಂದಿದ್ದು. ವಿಶೇಷವಾದ ಅಕ್ಕಿ ತರಿಸಿದಾನೆ, ಮುಗ್ಲಕ್ಕಿ ಅಂತ. ಮುಗುಲ್ ವಾಸನೆ ಅಂತೆ, ವಿಶೇಷ ಅಂತ ಹೇಳಿ. ಏನಕ್ಕಿ ಮುಚ್ಚ ಇದು? ಗೋವಿಂದೋ ಭೋಗ್. ಏನು? ದೇವಸಣ, ನಮ್ ಕಡೆ ಹೇಳೋದು ದೇವಸಣ. ನಮಗೆಲ್ಲ ಗೊತ್ತಾಗೋಯ್ತು. ಗೋವಿಂದೋ ಭೋಗ್ ಅಂತೆ, ಗೋವಿಂದೋ ಭೋಗ್. ಗೋವಿಂದೋ ಭಗ್ ಅಂತಿರ್ಬೇಕು. ಇಟ್ಬಿಡು, ಮಕಾನೆ ಫುಲ್ ಅದ್ರೊಳಗೆ ಇಟ್ಬಿಡು. ವಿಶೇಷ ಅಂತ ಅಕ್ಕಿ. ಏನೋ ಇದು, ಒಳ್ಳೇದೇನೋ ಇದು? They grow it in very subtle places. ಸಟಲ್ ಪ್ಲೇಸಸ್ ಅಲ್ಲಿ ಬೆಳಿತಾರಂತೆ. ಅದಕ್ಕೆ ಜಾಗ್ರಫಿಕಲ್ ಇಂಡೆಕ್ಸ್ G8 ಆಗಿದೆ. ನಾಟ್ ಎವ್ರಿವೇರ್. ಇದೇ ಜೀರಾ ರೈಸ್. ಇದು ಜೀರಾ ರೈಸ್, ಇದು ಸ್ಪೆಷಲ್. ಇದು ನಾನು ಮಾಡಿದ ಸೊಪ್ಪು ಅಷ್ಟೇ. ಅಷ್ಟೇ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್ ಫ್ರೆಂಡ್ಸ್. ಈಗ ನೀವು ನೋಡ್ತಿದ್ದೀರಲ್ವಾ, ಇದು ನಮ್ಮ ಮನೆಯ ದಸರಾ ಹಬ್ಬ. ನಾನು ಪ್ರತಿ ವರ್ಷ ಇದೇ ರೀತಿ ಈ 2 ಪಟ್ಟದ ಗೊಂಬೆಗಳನ್ನ ಇಟ್ಟು ಪೂಜೆನ ಮಾಡ್ತೀನಿ. ಸೊ ಹಿಂದ್ಗಡೆ ನೋಡ್ತಿದ್ದೀರಲ್ವಾ, ಈ ಪಟ್ಟದ ಗೊಂಬೆನ ನಮ್ಮ ಅಜ್ಜಿ ತಾತ, ನಮ್ಮ ತಾಯಿ ತಂದೆ ಮದುವೆ ಟೈಮಲ್ಲಿ ಅವ್ರಿಗೆ ಕೊಟ್ಟಿರೋಂತಹ ಗಿಫ್ಟು. ಬಟ್ ನಾನು ನಮ್ಮ ತಾಯಿಗೆ ಹೇಳಿದೆ, ನನಗೆ ನೀನು ಹೊಸ ಪಟ್ಟದ ಗೊಂಬೆ ಕೊಡಬೇಡ, ನನಗೆ ಅಜ್ಜಿ ತಾತ ಕೊಟ್ಟಿರೋಂಥ ಪಟ್ಟದ ಗೊಂಬೆನೇ ನೀನು ನನಗೆ ಕೊಡಬೇಕು ಅಂತ ಹೇಳಿ ಹಠ ಮಾಡಿ ನನ್ನ ಮದುವೆ ಟೈಮಲ್ಲಿ ತೊಗೊಂಡಿರೋವಂತಹ ಪಟ್ಟದ ಗೊಂಬೆನ ಇಟ್ಟು ನಾನು ಪೂಜೆನ ಮಾಡ್ತೀನಿ. ಇದಕ್ಕೆ ಆಲ್ಮೋಸ್ಟ್ ಒಂದು 150 ಇಯರ್ಸ್ ಓಲ್ಡ್ ಆಗಿರುವಂತಹ ಪಟ್ಟದ ಗೊಂಬೆ. ಆ್ಯಂಡ್ ಮುಂದ್ಗಡೆ ನೋಡ್ತಿರಲ್ವ, ಈ ಪುಟಾಣಿ ಪಟ್ಟದ ಗೊಂಬೆನ ನನಗೆ ಅರುಣ್ ಸಾಗರ್ ಅವರು ನಮ್ಮ ಮದುವೆ ಟೈಮಲ್ಲಿ ಕೊಟ್ಟಿರುವಂತಹ ಗಿಫ್ಟು. ನನಗಂತೂ ತುಂಬಾ ಇಷ್ಟ. ಈ 2 ಪಟ್ಟದ ಗೊಂಬೆನ ಇಟ್ಟು ಒಂದು ಪುಟಾಣಿ ಕಳಶ ಹಾಗೆ ದುರ್ಗಾದೇವಿನ ಇಟ್ಟು ಪೂಜೆನ ಮಾಡ್ತೀನಿ. ಸೊ ಇದು ನಮ್ಮ ಮನೆ ದಸರಾ ಹಬ್ಬ. ಬಂದಿ ಹೋಗದು ನಿನ್ನ ಬೆತ್ತು ನನ್ನ, ನನ್ನ ಬೆತ್ತು ನಿನ್ನ, ಜೀವನ ಸಾಗದು. ನೆಲವು ಸೂರ್ಯ ಬರದೆ ಕಮಲವೆಂದು ಒಲರದು, ಚಂದ್ರನಿರದೆ ತಾರೆಯಂದು ನಲ್ಯದು, ಇದಿರಲ್ವಾ, ಈ ಗೊಂಬೆಗಳು ಬಂದು ನಮ್ಮ ಇನ್ಸ್ಟಾಗ್ರಾಮ್ ಫಾಲೋಯರ್ ಶರಣ್ಯ ಅವರು
ನಿರಂಜನ್ ಅವ್ರಿಗೆ ಒಂದು 2 to 3 times ಮೆಸೇಜ್ ಹಾಕಿದ್ರಂತೆ ಇನ್ಸ್ಟಾಗ್ರಾಮಲ್ಲಿ. ನೀವು ಯಶಸ್ವಿನಿಯವರು ಬಂದು ನಮ್ಮ ಮನೆಯ ಗೊಂಬೆಗಳನ್ನ ನೋಡಬೇಕು ಅಂತ ಹೇಳ್ಬಿಟ್ಟು ಮೆಸೇಜ್ ಹಾಕಿದ್ದಕ್ಕೆ ವೈ ನಾಟ್ ಹೋಗಿ ನೋಡುವ ಅಂತ ಹೇಳ್ಬಿಟ್ಟು ನಿರಂಜನ್ ಅವರಿಗೆ ನಿಮ್ಮ ಅಡ್ರೆಸ್ ಕಳಿಸಿ ಅಂತ ಹೇಳಿದ್ರೆ ಅವ್ರ ಮನೆ ನಮ್ಮ ಮನೆ ಜಸ್ಟ್ 3 minutes ಅವೇಲಿತ್ತು. ಸೊ ಹಾಗಾಗಿ ನಾವು ಅವ್ರ ಮನೆಗೆ ಹೋಗಿದ್ವಿ. ನಿಜವಾಗ್ಲೂ ಹೇಳ್ತೀನಿ, ಎಷ್ಟು ಅದ್ಭುತವಾಗಿ ಗೊಂಬೆಗಳನ್ನ ಕೂರಿಸಿದ್ರು ಅಂತಂದರೆ ಅವರ ಪೇಷನ್ಸ್ಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಅಂತ ಹೇಳಲೇಬೇಕು. ಅಷ್ಟು ಶ್ರದ್ಧೆಯಿಂದ ಎಲ್ಲ ಗೊಂಬೆಗಳನ್ನ ಅಚ್ಚುಕಟ್ಟಾಗಿ ಕೂರಿಸಿದ್ರು. ಆ್ಯಂಡ್ ಪ್ರತಿ ವರ್ಷವೂ ಇವ್ರದ್ದು ಕಾನ್ಸೆಪ್ಟ್ ಎಲ್ಲ ಚೇಂಜ್ ಆಗ್ತಾ ಇರುತ್ತಂತೆ. ಆ್ಯಂಡ್ ಈ ವರ್ಷದ ಕಾನ್ಸೆಪ್ಟ್ ಏನಪ್ಪ ಅಂತಂದರೆ ಎಲ್ಲ ಟೆಂಪಲ್ ಥೀಮಲ್ಲಿ ಇವರು ಗೊಂಬೆಗಳನ್ನ ಕೂರಿಸಿದ್ರು. ನಿಜವಾಗ್ಲೂ ತುಂಬ ತುಂಬ ಚೆನ್ನಾಗಿತ್ತು. ಇದೆಲ್ಲ ಫುಲ್ಲು ಕ್ರಿಶ್ಚಿಯನ್ ಸ್ಟೋರಿನ. ಮೇಲ್ಗಡೆ ಇಟ್ಟಿರಂತೆ ಬನ್ನಿ. ಪ್ಯಾಷನ್ ಇದು. ಇದೆಲ್ಲ ಫುಲ್ಲು ನಮ್ಮ ಭಾರತ ದೇಶದ ಎಲ್ಲ ನೃತ್ಯ ಶೈಲಿಗಳು. ಭರತನಾಟ್ಯಂ, ಕಥಕ್ಕಳಿ, ಕುಚಿಪುಡಿ, ಮಣಿಪುರಿ, ಒಡಿಸ್ಸಿ, ಮೋಹಿನಿ ಅಟ್ಟಂ, ರಾಜಸ್ಥಾನಿದು. ಇದು ರಾಜಸ್ಥಾನ್. ಇದು ಮಂಗಳೂರು ಹುಲಿ ವೇಷ. ಇದು ಲಾವಣಿ, ಯಕ್ಷಗಾನ, ಪಂಜಾಬಿ, ದಾಂಡಿಯಾ, ಭರತನಾಟ್ಯಂ. ಇಲ್ಲಿ ಭರತನಾಟ್ಯಂ, ನಟರಾಜ ಸ್ವಾಮಿ, ಆಮೇಲೆ ಫುಲ್ಲು ಏನು ಪಕ್ಕವಾದ್ಯಗಳಿರ್ತಲ್ಲ. ಇದು ರಾಯರು. ಅದ್ರದ್ದು ಕಾನ್ಸೆಪ್ಟ್ ಹೇಳ್ಬಿಡ್ತೀನಿ. ಹಾಂ ಹೇಳಿ. ಎಲ್ಲ ಕಾನ್ಸೆಪ್ಟ್ ಹೇಳ್ಬಿಡ್ತೀನಿ ಅವಾಗ ನಿಮ್ಗೆ ಐಡಿಯಾ ಬರುತ್ತೆ. ಓಕೆ, ಸ್ಟಾರ್ಟಿಂಗ್ ಈ ಕಡೆ ನಿಮಗೆ ಇಲ್ಲಿ ಎಂಗೇಜ್ಮೆಂಟ್ ಕಾನ್ಸೆಪ್ಟ್, ಅಲ್ಲಿ ಎಂಗೇಜ್ಮೆಂಟ್ ನಡೀತಾ ಇರತ್ರ, ನೆಕ್ಸ್ಟ್ ರಿಸೆಪ್ಷನ್, ಮದುವೆ ಊಟ. ಅನಂತ ಪದ್ಮನಾಭನ್ ಥರ ಗಣೇಶ ವಿಷ್ಣು ಅವತಾರದಲ್ಲೇ ಕ್ಷೀರಸಾಗರದಲ್ಲೇ ಮಲಗಿರೋ ಹಾಗೆ. ಪಟ್ಟದ ಗೊಂಬೆನೂ ಇಲ್ಲೇ ಇದೆ. ನೈಸ್. ನಮ್ಮ ಅಮ್ಮನ ಮನೆಯ ದಸರಾ ಹಬ್ಬ. ನಮ್ಮ ಅಮ್ಮನೂ ಗೊಂಬೆ ಕೂರಿಸಿದ್ದಾರೆ ನೋಡಿ, ಎಷ್ಟು ಚಂದ ಇದೆಯಲ್ಲ, ಚಂದ. ಇಲ್ಲಿ ನಮ್ಮ ಪುಟಾಣಿ ಗಣಪ ಇಲ್ಲೇ ಇದ್ದಾನೆ. ಸೊ ನಮ್ಮಮ್ಮ ಹೇಳಿದ್ರು, ಯಾವುದೇ ಕಾರಣಕ್ಕೂ ವಿಸರ್ಜನೆ ಮಾಡಬೇಡ, ನೀನು ಸಾಧ್ಯ ಆದರೆ ಇನ್ನೊಂದು ಪುಟಾಣಿ ಗಣೇಶನ ತಗೊಂಡ್ಬಂದು ಅದಕ್ಕೆ ಪೂಜೆ ಮಾಡಿ ಅದನ್ನು ವಿಸರ್ಜನೆ ಮಾಡು ಅಂತಂದರು. ಅದೇ ಪ್ರಕಾರ ಮಾಡಿದ್ದೀನಿ. ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ, ಪಟ್ಟದ ಗೊಂಬೆ, ರಾಮ ಲಕ್ಷ್ಮಣ ಸೀತೆ, ಇಲ್ಲಿ ಈಶ್ವರ ಪಾರ್ವತಿ. ಇಲ್ಲೂ ಒಂದು ಸುಬ್ರಹ್ಮಣ್ಯ ಸ್ವಾಮಿ, ಆನೆ, ಸರಸ್ವತಿ, ಪಾಂಡುರಂಗ ಸ್ವಾಮಿ, ಇದೇನಿದ್ದಾರೆ ಪಂಡ್ರಾಪುರ ಸ್ವಾಮಿ, ಆಮೇಲೆ ದಶಾವತಾರಗಳು, ವಿಷ್ಣುವಿನ 10 ಅವತಾರಗಳು. ಇಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರ, ಶಿವ, ಪಾರ್ವತಿ, ಮತ್ತು ಅರ್ಧನಾರೀಶ್ವರ. ಇಲ್ಲಿ ಗುಂಡಾಗುಂಡಿ ಶೆಟ್ರು ಅವರು. ಇಲ್ಲೊಂದು ಆನೆ, ಇಲ್ಲಿ ಗಜಲಕ್ಷ್ಮಿ, ಇಲ್ಲೊಂದು ಶಿವ, ಇಲ್ಲೆಲ್ಲ ಕೃಷ್ಣ, ದುರ್ಗೆ, ಇಲ್ಲೊಂದು ದುರ್ಗೆ, ನಮ್ಮ ಪುಟ್ಟ ಗಣಪ, ಇಲ್ಲೊಂದು ಕಾಳಿ, ಗಣೇಶ, ಆಂಜನೇಯ, ಕೃಷ್ಣ. ಇಷ್ಟು ನಮ್ಮ ಅಮ್ಮನ ಮನೆಯ ದಸರಾ ಗೊಂಬೆಗಳು. ಮಜಾ ಅಂದ್ರೆ ಇವನೇ ಫಸ್ಟ್ ಮಗ. ಅದೇ ಈಗ ಅದಕ್ಕೆ ತುಂಬಾ ದಿನ ಆದ್ಮೇಲೆ ಅಪ್ಪ ನೋಡಿ ಕುಸು ಅಂತ ಇದೆ. ಇವಂದ
ಇವಂಗ್ ಪೌಡ್ರ್ ಬೇರೆ ಇದೆಯಾ? ಅಬ್ಬಬ್ಬಬ್ಬ ಲ್ಯಾಟ್ರಿ. నువ్వు పౌడర్ ಓನೇ ಲಕ್ಕಿ ಓನಮ್ಮ. ಆಯ್ತು. ಓಕೆ ಫ್ರೆಂಡ್ಸ್, ಅಷ್ಟೇ. ಸೊ ನೋಡಿದ್ರಲ್ಲ ನಮ್ಮ ತಾಯಿ ಮನೆಯ ದಸರಾ ಹಬ್ಬ. ಸೊ ನನಗಂತೂ ಫುಲ್ ಖುಷಿ ಆಯಿತು. ನನ್ನ ಮನೆಯಲ್ಲಿ ನಾನು ಗೊಂಬೆ ಕೂರಿಸಿಲ್ಲ ಅಂತ ನನಗೆ ಯೋಚನೆ ಇಲ್ಲ. ಇಲ್ಲಿ ನಮ್ಮಮ್ಮ ಕೂರಿಸಿದ್ದಾರೆ. ಹಾಗೆ ನನ್ನ ಫ್ರೆಂಡ್ ನೀದನ್ ಮನೆಗೆ ಹೋಗಿದ್ದೆ, ಸ್ನೇಹನ್ ಮನೆಗೆ ಹೋಗಿದ್ದೆ, ಹಾಗೆ ನಮ್ಮ ಮನೆಯಲ್ಲೇ ಪಟ್ಟದ ಗೊಂಬೆ ಕೂರಿಸಿದೆ. ಸೊ ಇದಾಗಿತ್ತು ನನ್ನ ದಸರಾ ಗೊಂಬೆಯ ವ್ಲಾಗ್. ಸೊ ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಬೆಲ್ ಐಕಾನ್ ಒತ್ತೋದನ್ನ ಮಾತ್ರ ಮರಿಬೇಡಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಬಾಯ್, ಲವ್ ಯು ಆಲ್.